ಇಡೀ ವಾರ ಆಗಿರುವಂತ ಜಂಟಿಗಳ ವಾರ್ ಅಲ್ಲಿ ಏನೇ ಆದ್ರೂ ಒಂದಾಗಲ್ಲ ಅನ್ಕೊಂಡವರು ಒಟ್ಟಾಗ್ತಾರೆ. I'll go with Ashwini. ಬೇರೆ ಆಗಲ್ಲ ಅಂತ ಅನ್ಕೊಂಡವರು ಟಾಸ್ಕ್ ಆಡುವಾಗ ಅವರು ನಿಮ್ಗಿಂತ ಜಾಸ್ತಿ ಎಫರ್ಟ್ ಹಾಕ್ತಾರೆ. ಅಮಾಯಕ ಅಲ್ಲಪ್ಪ ನೀನು. ದೂರ ಆಗಿ ಕಿತ್ತಾಡ್ಕೊಳ್ತಾರೆ. ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಎಲ್ಲರೂ ಕೂಡ ನೋಡ್ಕೊಂಡು ಬಂದ್ರಿ. ಏನು ಈ ಪ್ರೋಮೋ ನೋಡ್ಕೊಂಡು ಬಂದ್ರಿ. ಈ ಪ್ರೋಮೋದ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ, ನಮ್ಮ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಬೆಂಬಲಿಸಿ. ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ಎಸ್ ಸ್ನೇಹಿತರೆ, ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಅನ್ನೋದಕ್ಕೆ ಏನಾದ್ರೂ ಗಿಲ್ಲಿನ ಗುತ್ತಿಗೆಗೆ ತೊಗೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂತಂದರೆ ತಾವು ನೋಡ್ತಾ ಇರ್ಬೋದು ಮತ್ತು ಕೇಳ್ತಾ ಇರ್ಬೋದು ಬೇರೆಯವರ ಬಾಯಿಂದ ಏನು ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ದಿನಗಳಿಂದನ ಮಾತುಗಳು ಹಾಡ್ತಲೇ ಬರ್ತಾ ಇದ್ದೇವೆ ಮತ್ತು ಇಡೀ ಕರ್ನಾಟಕದ ಜನವೂ ಕೂಡ ಮಾತಾಡ್ತಲೇ ಬರ್ತಾ ಇದೆ. ಗಿಲ್ಲಿಯನ್ನು ಎಲ್ಲೋ ಒಂದು ಕಡೆ, ಅಂದರೆ ನಾನು ಒಂದು ಪ್ರೋಮೋಗೆ ಮಾತ್ರ ಸೀಮಿತವಾಗಿ ಮಾತಾಡ್ತಾ ಇಲ್ಲ, ಇದನ್ನು ನಿನ್ನೆ ನಡೆದಂಥ ಒಂದು ವಿಚಾರಧಾರಣೆ ಕುರಿತು ಗಿಲ್ಲಿಯನ್ನು ಏನು ಕಳಪೆ ಕೊಟ್ಬಿಟ್ಟು ಮತ್ತೆ ಇದಕ್ಕೆ ಕಳಿಸ್ತಾರೆ, ಜೈಲಿಗೆ ಹಾಕ್ತಾರೆ. ಸೊ ಅಲ್ಲಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಕಿಚ್ಚ ಸುದೀಪ್ ಅವರು ಅಂದರೆ ಏನು ಆ ಪ್ರೋಮೋದಲ್ಲಿ ಹೇಳಿದ್ದಾರೆ, ಒಂದು ಆಗಲ್ಲ ಅನ್ನುವಂಥವರೆಲ್ಲ ಒಂದಾದ್ರು ಈ ವಾರ, ಬೇರೆ ಆಗಲ್ಲ ಅಂತ ಅಂದವರೆಲ್ಲ ಈ ವಾರ ಬೇರೆ ಆದರು. ವೆಲ್ ಅಂಡ್ ಗುಡ್, ಅದು ಹೌದು, ಖಂಡಿತವಾಗಿ ಸತ್ಯ. ಗಿಲ್ಲಿ ಮತ್ತು ರಕ್ಷಿತಾ ಯಾವುದೇ ಕಾರಣಕ್ಕೂ ಬೇರೆ ಆಗಲ್ಲ, ರಘುವ್ರು ಯಾವುದೇ ಕಾರಣಕ್ಕೂ ಬೇರೆ ಆಗಲ್ಲ ಅಂತ ಅನ್ನುವಂಥ ಒಂದು ವಿಚಾರದಲ್ಲಿ ರಘುವ್ರು ಏನು ಮಾಡಿದ್ರು ಗಿಲ್ಲಿ ವಿಚಾರದಲ್ಲಿ, ಅಂದರೆ ಒಂದು ತೂತು ಅನ್ನ ಕೊಡ್ಲಿಲ್ವಲ್ಲ ಗುರು ಇವರು. ರಘು ಅವರ ಮನಸ್ಥಿತಿ ಎಂಥದ್ದಪ್ಪ ದೇವ್ರೆ. ಏನೇ ಟಾಸ್ಕ್ ಇರಲಿ ಗುರು, ಟಾಸ್ಕ್ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡೋಣ, ಒಂದು ತುತ್ತು ಕೊಡೋಣ, ಇಷ್ಟು ಕೊಡೋಣ ಅಂತ ಅಂದಾಗ ರಘು ಅವ್ರಿನ ಎಂಥ ಕಲ್ಲು ಮನಸ್ಥಿತಿ. ಮತ್ತು ಏನು ಇಷ್ಟು ದಿನ ಹಾಡಿದ್ದು ಬರೀ ನಾಟಕ ಆಡಿದ್ರ ಅನ್ನೋದು ಬರುತ್ತೆ. ಓಕೆನಾ. ಗಿಲ್ಲಿ ಲಾಸ್ಟ್ ಇಷ್ಟು ಕೊಡೋಣ, ನೀನೇನೋಣ ನೀನು ಇವಯ್ಯ ಯಾರು ಅಂತ ಅಂದ್ಬಿಟ್ಟು ಕಾಮಿಡಿ ಎಲ್ಲ ಮಾಡ್ಕೊಂಡು ಕೇಳ್ತಾನೆ. ಏನೇ ಮಾಡಿ ಕೇಳಿದ್ರು ಗಿಲ್ಲಿ ಒಂದು ತುತ್ತು, ಒಂದೇ ಒಂದು ಪೀಸ್ ಚಪಾತಿ ಕೊಡಲ್ಲ ರಘು ಅವರು. ರಘುವರೇ, ಓಕೆ ನೀವು ಬಾಡಿ ಬಿಲ್ಡರು, ನಿಮಗೆ ಆಹಾರದ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದರೆ ಬಾಡಿ ವೀಕ್ ಆದರೆ ಮತ್ತೆ ಅದನ್ನು ಅಪ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಂಗಂತ ಒಂದು ತುತ್ತು ಕೊಡೋಣ, ಒಂದೇ ಒಂದು ತುತ್ತು ಕೊಡೋಣ ಅಂತಂದ್ರು ಕೊಡದಂಥ ಒಂದು ಕಲ್ಲು ಮನಸ್ಥಿತಿ ನಿಮಗಿದೆ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಕರ್ನಾಟಕದ ಜನದ ಪರವಾಗಿ ಮಾತಾಡ್ತಾ ಇದ್ದೇನೆ, ನಾವುಗಳಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮನ್ನು ನೋಡಿದ್ದು ಅಥವಾ ನಿಮ್ಮನ್ನು ಇಟ್ಟಂಥ ರೀತಿ ಬಹಳ ದೊಡ್ಡ ಮಟ್ಟಕ್ಕೆ ಇಟ್ಟಿದ್ವಿ ನಾವು. ಆದರೆ ನೀವು ಅದನ್ನು ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳಲಿಲ್ಲ, ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲೂ ಇಲ್ಲ ಬಿಡಿ ನಿಮ್ಮ ಕೈಲಿ. ನಿಮ್ಗೆ ಅಂದರೆ ಕರ್ನಾಟಕದ ಜನ ನಿಮ್ಮ ಮೇಲಿಟ್ಟಂಥ ಗೌರವನ ನೀವು ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳಲಿಲ್ಲ ಅನ್ನೋದು ನಮಗೆ ಎದ್ದು ಕಾಣಿಸುವಂಥ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಇನ್ನು ರಕ್ಷಿತ್ ಅವರು ಅಂತ ಬಂದಾಗ ರಕ್ಷಿತ್ ಅವರು ಕೂಡ ಇಷ್ಟು ದಿನ ನೋಡಿ ವಾಟ್ ಎವರ್ ಏನೇ ಇದ್ರೂ ಗಿಲ್ಲಿ ಏನು ಮಾಡ್ದ, ಎಲ್ಲರೂ ಯಾವ ಥರ ಕಂಡ ಅನ್ನೋದನ್ನು ಇಡೀ ಕರ್ನಾಟಕ ನೋಡ್ತಾ ಇದೆ. ಓಕೆನಾ. ಈಗ ಗಿಲ್ಲಿ ಹತ್ರನ ರಕ್ಷಿತನೂ ಕೂಡ ಸಾವಿರಾರು ವಿಷಯಗಳನ್ನ ಹೇಳ್ಕೊಂಡಿದ್ದಾಳೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರಂಗೆ ಇವ್ರು ಹಿಂಗೆ, ಅವರದು ಇವರಿದು ಅಂತ ಸಾವಿರಾರು ವಿಷಯಗಳನ್ನ ಹೇಳ್ಕೊಂಡಿದ್ದಾಳೆ ರಕ್ಷಿತಾ ಗಿಲ್ಲಿ ಹತ್ರ. ಮತ್ತು ಇಡೀ ಮನೆನೇ ಎದುರಾಕೊಂಡು, ಅಂದರೆ ಮನೆನೇ ರಕ್ಷಿತನ ದೂಷಿಸ್ತಾ ಇದ್ದಾಗ ಇದೇ ಗಿಲ್ಲಿನೇ ಹೋಗ್ಬಿಟ್ಟು ರಕ್ಷಿತಾಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದು. ಇಡೀ ಮನೆ ರಕ್ಷಿತಾಗೆ ಬೈತಾ ಇರಬೇಕಾದ್ರೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಇದೇ ಗಿಲ್ಲಿನೇ ಹೋಗ್ಬಿಟ್ಟು ರಕ್ಷಿತಾ ಪರವಾಗಿ ನಿಂತ್ಕೊಂಡು ಮಾತಾಡುವಂಥ ಪ್ರಯತ್ನ ಮಾಡಿದ್ದು. ಆದರೆ ಇಲ್ಲಿ ಆಗ್ತಾ ಇರೋದೇನು, ರಕ್ಷಿತಾ ಗಿಲ್ಲಿ ಏನು ಮಾತಾಡಿದ್ದ ಬಿಟ್ಟಿದ್ದ ಅದನ್ನೆಲ್ಲ ತೆಗೆದು ಎಸ್ದು ಬಿಡುವಂಥ ಕೆಲಸ ಮಾಡಿಬಿಟ್ಲು ಈ ವಾರದಲ್ಲಿ. ರಘುವರು ಅಂತ ಬಂದಾಗ ಊಟದ ವಿಚಾರದಲ್ಲೇ ದೊಡ್ಡ ಜಗಳ ಮಾಡಿ ಮತ್ತೆ ಇದು ನಂಬರ್ ವೈಸ್ನಲ್ಲಿ ರಘುವರೇ 8ನೇ 9ನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋವಂಥವನ ಗಿಲ್ಲಿ. 8ನೇ ಸ್ಥಾನ 9ನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಅಂಥ ಒಂದು ಇದಿದೆಯಾ ಅವನಿಗೆ, ಅಂದರೆ ಅಷ್ಟು ವೀಕ್ ಪರ್ಸನ್ನ ಅಂತ ಗಿಲ್ಲಿ, ಅಷ್ಟು ಡಲ್ ಗಿಲ್ಲಿ ಅಂತನಾ ನಿಮ್ಮ ಪ್ರಕಾರ? 8ನೇ ಸ್ಥಾನ 9ನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋವಷ್ಟು ಡಲ್ಲ? ಹೇಳಿ ತಾವು ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ, ಬಂದಾದ್ಮೇಲೆ ಆದರೂ ಹೊರಗಡೆಗೆ.
ಆಮೇಲೆ ಏಯ್ ಏನೋ ಹಂಗೆ ಮಾತಾಡ್ತೀಯ ಅಂತ ಕೇಳ್ತೀರ. ರೀ ನೀವು ಮಾತಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಬಿಡ್ತಾರೆ ಬಿಗ್ ಬಾಸ್, ಅವ್ನು ಮಾತಾಡೋದಕ್ಕೆ ಪರ್ಮಿಷನ್ ಇಲ್ವಾ? ನೀವು ಮಾತಾಡಿದ್ರೆ ಒಂದು ನ್ಯಾಯ, ಅವ್ನು ಮಾತಾಡಿದ್ರೆ ಒಂದು ನ್ಯಾಯನಾ? ಇದ್ಯಾವ್ದು ರೀ ಸ್ವಾಮಿ ನ್ಯಾಯ? ನ್ಯಾಯ ಅಂತಂದ್ರೆ ಎಲ್ರಿಗೂ ಒಂದೇ ಅಲ್ವಾ? ಒಂದೇ ಕೊಡ್ಬೇಕಲ್ವಾ ನ್ಯಾಯ ಅಂತ ಬಂದಾಗ? ಅದೆಲ್ಲ ಒಂದು ಕಡೆಗೆ ನಿಮ್ಮ ವ್ಯಕ್ತಿತ್ವನ ಏನು ಅಂತ ತೋರಿಸೋವಂಥದ್ದು ಮಾಡ್ತು. ಇನ್ನು ಅದನ್ನು ಬಿಟ್ಟರೆ ಏನೇ ಜಗಳ ಗುದ್ದಾಟಗಳು ಇನ್ನೊಂದು ಮತ್ತೊಂದು ಏನೇ ಆಗಿದ್ರು ಕೂಡ ಮತ್ತೆ ರಕ್ಷಿತಾನೇ ಚಪಾತಿ ಕೊಡ್ತಾಳೆ ಗಿಲ್ಲಿಗೆ. ಅಣ್ಣ ತಂಗಿ ಬಾಂಧವ್ಯ ಹಂಗೆ ಇರಲಪ್ಪ ದೇವ್ರೆ, ಯಾವುದು ಯಾರ ಕೆಟ್ಟ ಕಣ್ಣು ಬೀಳದಂಗಿರಲಿ. ಇದು ಬಿಗ್ ಬಾಸಿಗೆ ಅಷ್ಟೇ ಸೀಮಿತವಾಗಲ್ಲ, ನಾನು ಹೇಳ್ತಾ ಇರೋದು ಹೊರಗಡೆಗೆ ಬಂದಾಗಲೂ ಕೂಡ. ಇನ್ನು ಅಶ್ವಿನಿ ಅವರು ಅಂತ ಬಂದಾಗ ಅದೇ ಇಲ್ಲಿ ಹೊರಗಡೆಗೆ ಡ್ರಿಲ್ ಆಗಿರೋದು ಇನ್ನೊಂದು ಮತ್ತೊಂದು ಏನಾದರೂ ಗೊತ್ತಾಗಿದೆಯೋ, ಕಂಪ್ಲೇಂಟ್ ಕೊಟ್ಟಿರೋದು, ಅಥವಾ ಹೊರಗಡೆಗೆ ಜನ ಯಾವ ಥರ ಅಶ್ವಿನಿ ಅವರನ್ನ ಬಿಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಗೊತ್ತಾಗಿ ಏನಾದ್ರೂ ಅಶ್ವಿನಿ ಅವ್ರಿಗೆ ಏನಾದರೂ ಗೊತ್ತಾಯ್ತು ಆ ವಿಷಯ. ಸೊ ಈ ವಾರ ಫುಲ್ಲು ಸೈಲೆಂಟ್ ಆಗಿಬಿಟ್ರು. ಆಡುವಂಥ ಮಾತಿನಲ್ಲಿ ಅಂದರೆ ಗಾಂಭೀರ್ಯತೆ ಇರ್ತಾ ಇತ್ತು. ಯಾವುದೇ ಒಂದು ಮಾತುಗಳನ್ನ ಆಡಬೇಕಾದ್ರೆ ಸುಮ್ಮನೆ ನನ್ನ ಅನಾವಶ್ಯಕವಾಗಿ ಏನು ಮಾತಾಡೋವಂಥ ಒಂದು ಪ್ರಯತ್ನ ಮಾಡಲಿಲ್ಲ ಯಾರು ಅಶ್ವಿನಿ ಅವರು. ಸೊ ಎಂಡ್ ಆಫ್ ಮೂಮೆಂಟು ಚೆನ್ನಾಗಿ ಹೋಯ್ತು ಈ ವಾರ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಕಾವ್ಯ ಅಂತ ಬಂದಾಗ ಕಾವ್ಯ ಮತ್ತೆ ಆ್ಯಸ್ ಇಟ್ ಈಸ್ ಗಿಲ್ಲಿನೇ ಬೇಕು ಅಂತ ಬರ್ತಾಳೆ ಕಾವ್ಯ. ಬಂದಾದಮೇಲೆ ಗಿಲ್ಲಿನ ಮತ್ತೆ ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಾಳೆ ಕಾವ್ಯ ಅನ್ನಿಸ್ತು ನನಗೆ. ಅದನ್ನು ಬಿಟ್ಟರೆ ಏನು ಧ್ರುವಂತ ಆಗ್ಬೋದು, ಧ್ರುವಂತು ಒಂದೆರಡು ವಿಚಾರದಲ್ಲಿ ಮೋಸ ಮಾಡ್ದ ಅನ್ನೋ ಫೀಲ್ ಬಂತು. ಯಾಕೆಂದರೆ ರಘು ಮತ್ತು ಅಶ್ವಿನಿ ಅವ್ರ ಕಡೆಗೆ ಜಾಸ್ತಿ ಆ ರಿಂಗ್ಸ್ನ ಎಸ್ದ ಅನ್ನೋ ಒಂದು ಫೀಲ್ ಬಂತು ನಮಗೆ. ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಸೊ ಅದು ನಾಟ್ ಗುಡ್. ಆ ಥರ ಇರಬಾರ್ದು ಮನಸ್ಥಿತಿ. ಆಡ್ತೀಯ ಆಡು ಗುರು ಕಡಕ್ಕಾಗಿ ಅನ್ನೋ ಮನಸ್ಥಿತಿ ಇರಬೇಕು. ಬಟ್ ಅದೆಲ್ಲೋ ನಾಟ್ ಫೇರ್ ಅನ್ನಿಸ್ತು. ಅದನ್ನು ಹೊರತುಪಡಿಸಿದ್ರೆ ಅಭಿ ಮತ್ತು ಧನುಷ್ ಅಂತ ಬಂದಾಗ ಅಭಿ ಮತ್ತು ಧನುಷು ಗಿಲ್ಲಿ ಮಾತಾಡೋದಕ್ಕೆ ಹೋದ್ರೆ ಗಿಲ್ಲಿ ಸೈಲೆಂಟ್ ಆಗಿರೋ ಅನ್ನೋಂಥ ಒಂದು ಕೆಲವು ಮಾತುಗಳನ್ನ ಆಡಿದ್ರು. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಬಂದಂಥ ರಜತ್ ಮತ್ತು ಚೈತ್ರಾ ಕುಂದಾಪುರ್ ಅವರು ಆ್ಯಸ್ ಇಟ್ ಈಸ್ ಚೈತ್ರಾ ಕುಂದಾಪುರ್ ಅವರು ನನಗೆ ಇನ್ನೊಂದು ಇದಿದೆ ಅದಿದೆ ಅಂತ ಹೇಳಕ್ ಹೋದ್ರು. ಚೈತ್ರಾ ಕುಂದಾಪುರ್ ಅವರೇ, ನಿಮ್ಗೆ ಇನ್ನೊಂದು ಏನಿತ್ತು, ಏನು ಬಿಡ್ತು, ಇಡೀ ಕರ್ನಾಟಕವೇ ನೋಡಿತ್ತು ಆಯ್ತಾ, ಇಡೀ ಕರ್ನಾಟಕವೇ ನೋಡಿತ್ತು. ಈಗ ಮತ್ತೆ ಅದೇ ವಿಚಾರ ಹಿಡ್ಕೊಂಡು ಬರೋದಕ್ಕೆ ಹೋಗಬೇಡಿ, ಅದು ವರ್ಕ್ ಆಗಲ್ಲ. ಇನ್ನು ರಜತ್ ಅವರು ಅಂತ ಬಂದಾಗ ರಜತ್ ಅವರ ಒಂದು ಭಾಷೆ ಆಗ್ಬೋದು ಅಥವಾ ಮಾತಿನ ಶೈಲಿ ಆಗ್ಬೋದು, ಎಲ್ಲವೂ ಕೂಡ ಒಂದು ಮೊದಲಿದ್ದಂಥ ಬಿಗ್ ಬಾಸ್ಗಿಂತ ಅಂದರೆ ಪ್ರಬುದ್ಧರಾಗಿ ಮಾತಾಡುವಂಥದ್ದು ಕೆಲವು ಜಾಗದಲ್ಲಾದರೆ ವರ್ಸ್ಟಾಗಿ ಮಾತಾಡಿದ್ದು ಕೆಲವು ಜಾಗದಲ್ಲಾಯಿತು. ಪರವಾಗಿಲ್ಲ, ಒಂದು ಸ್ವಲ್ಪ ತಿದ್ಕೊಂಡಿದ್ದಾರೆ ಅನ್ನಿಸ್ತು ರಜತ್ ಅವರು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಯಾರು ಆಲ್ಮೋಸ್ಟ್ ಎಲ್ರದೂ ಮುಗೀತು. ಸ್ಪಂದನ ಎಲ್ಲೂ ಕಾಣಿಸ್ಕೊಳ್ಳಲ್ವಲ್ಲ ಗುರು, ಎಲ್ಲೂ ಅಷ್ಟೊಂದು ಅಮ್ಮೊಂದು ಹೈಲೈಟೇ ಇಲ್ಲ. ಅದೇನು ಕುಡಿಸ್ಕೊಂಡವರು ಈ ವಾರ ಸೀರಿಯಸ್ಲಿ ನನ್ನ ಪ್ರಕಾರ ಸ್ಪಂದನ ಅವರು ಹೊರಗಡೆ ಹೋಗ್ಬೋದು ಅಥವಾ ಧನುಷ್ ಹೊರಗಡೆ ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಆಯಿತಾ. ನಿಮ್ಗೇನು ಅಭಿಪ್ರಾಯ ಬರುತ್ತೆ. ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನು ಬಂದಿದ್ದಾರೆ ಇವ್ರನ್ನ ಹೊರಗಡೆ ಅಂದರೆ ಲೈಕ್ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರಲ್ಲ, ಗೆಸ್ಟಾಗಿ ಬಂದಿರೋರು ಒಂದು ವಾರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಷ್ಟೇ ಅನ್ನೋ ಫೀಲ್ ಬಂತು ಅವ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಈ ವಾರದ ಒಂದು ವಿಚಾರ ಅಂತ ತಗೊಳ್ಳೋದಕ್ಕೆ ಹೋದಾಗ ಪರವಾಗಿಲ್ಲ, ಇದ್ದಿದ್ರಲ್ಲಿ ಅಂದರೆ ಏನು ಜಗಳ ಗುದ್ದಾಟದಲ್ಲಿ ಎಂಡ್ ಆಗಲಿಲ್ಲ, ಅದೊಂದು ಖುಷಿ ವಿಚಾರ. ಆದರೆ ಗಿಲ್ಲಿನ ಕಳಪೆ ಕೊಟ್ಟು ಮತ್ತೊಂದು ಬಾರಿ ಕಳಪೆ ಕೊಟ್ಟು ಒಳಗಡೆ ಕೂರಿಸಿದ್ದು ತುಂಬ ಬೇಜಾರಿನ ಸಂಗತಿ, ಬೇಜಾರಾಯಿತು. ನಿಮಗೆ ಗಿಲ್ಲಿನ ಅಂದರೆ ಕಳಪೆ ಕೊಟ್ಟು ಒಳಗಡೆ ಕೂರಿಸಿದ್ದು, ಜೈಲೊಳಗಡೆ ಕೂರಿಸಿದ್ದು ನಿಮಗೆ ಗುಡ್ ಅನ್ನಿಸ್ತಾ ಬ್ಯಾಡ್ ಅನ್ನಿಸ್ತಾ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ಎಂಡ್ ಆಫ್ ಮೂಮೆಂಟು ನಾನು ಹೇಳಿದ್ನಲ್ಲ ಹಾಗೆ ಯಾವುದೇ ಒಂದು ವಿಚಾರಧಾರಣೆಯನ್ನು ಕುರಿತು ಮಾತಾಡೋದಾದರೆ ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥದ್ದು ಇರುತ್ತೆ, ಅದ್ರ ಕಡೆ ಗಮನ ಹರಿಸಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಸೊ ಅದು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ, ಓಕೆನಾ. ನಿಮಗೆ ಈಗ ಪ್ರತ್ಯೇಕವಾಗಿ ನಿಮಗೆ ಏನು ಅನ್ನಿಸ್ತು, ನಿಮಗೆ ಯಾರು ಓಕೆ ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನಿಸ್ತು, ದಯವಿಟ್ಟು ತಪ್ಪದೇ ಕಮೆಂಟ್ನ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಎಸ್, ಇದೇ ಥರ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ.